ಜೊತೆಗೆ ಸ್ಥಳೀಯರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತಿಗೆ ಮಾತು ಬೆಳೆದಿದೆ. ಟೋಲ್ ಸಂಗ್ರಹ ಮಾಡ್ತಾ ಇರೋದು ಸ್ಥಳೀಯರಿಂದ. ಹೀಗಾಗಿ ಲಿಂಗಲಾಪುರ ಗೇಟ್ ಬಳಿ ಈ ರೀತಿ ಹೈ ಡ್ರಾಮಾ ನಡೆದಿರೋದು. ಟೋಲ್ ಸಿಬ್ಬಂದಿಯ ವಿರುದ್ಧ ಸ್ಥಳೀಯರು ಸಂಗ್ರಾಮವನ್ನೇ ಸಾರಿದ್ದಾರೆ. ಕಡೂರು ತಾಲೂಕಿನಲ್ಲಿರುವಂತಹ ಲಿಂಗಲಾಪುರ ಟೋಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಟೋಲ್ ಇದು. ಸ್ಥಳೀಯರಿಂದ ಟೋಲ್ ಸಂಗ್ರಹ ಮಾಡ್ತಾ ಇರೋದಕ್ಕೆ ಅಲ್ಲಿನ ಸ್ಥಳೀಯರೆಲ್ಲ ಸೇರಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವನ್ ರೀಸೆಂಟ್ಲಿ ನಿತಿನ್ ಗಡ್ಕರಿ ಅವರು ಕೂಡ ಸೆಷನ್ ಅಲ್ಲಿ ಹೇಳ್ತಾ ಇದ್ರು, ಟೋಲ್ ಗೇಟ್ ನ 60 ಕಿಲೋಮೀಟರ್ ಸರೌಂಡ್ ಅಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವರು ಟೋಲ್ ಸಂಗ್ರಹ ಮಾಡುವಂತಿಲ್ಲ ಅಂತ. ಆದಾಗ್ಯೂ ಕೂಡ ಇವರು ಮಾಡ್ತಾ ಇರೋದೇ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರೋಡಿಗೆ ನಮ್ ಜಮೀನೇ ಕೊಟ್ಟು ನಾವು ದುಡ್ಡು ಕೊಟ್ಟಂಗಾಯ್ತು ನೋಡ್ರಿ. ರೋಡ್ ಮಾಡ್ತಿರ್ಲಿಲ್ಲ. ನಾವೇನಾಗ್ತಿದೆ ಅಂದ್ರೆ ಏನಾದ್ರು ಒಂದು ಸಮಸ್ಯೆ ಕೇಳೋಣ ಅಂದ್ರೆ ಇಲ್ಲಿ ಯಾರು ರೋಡಾಗಿ ಬಿಹೇವ್ ಮಾಡಲ್ಲ. ಹೊಡಿತಾರೆ ಸರ್. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಚೇತನ್ ಪದ್ಮಶಾಲಿ. ಈಗ ಫೋನ್ ಸಂಪರ್ಕದಲ್ಲಿ ಚೇತನ್, ಸ್ಥಳೀಯರು ಹೇಳ್ತಾ ಇದ್ದಾರೆ ರಸ್ತೆಗಾಗಿ ನಮ್ ಜಮೀನನ್ನ ಕೊಟ್ವಿ, ಈಗ ನಮ್ ಜಮೀನು ಕಳ್ಕೊಂಡ್ವಿ, ಮತ್ತೆ ಇವರಿಗೆ ಟೋಲ್ಗೆ ದುಡ್ಡು ಕೊಡಬೇಕು, ಇದ್ಯಾವ ನ್ಯಾಯ ಅಂತ. ಟೋಲ್ಗೆ ಸಂಬಂಧಪಟ್ಟಂತ ಆಡಳಿತವ್ರು ಏನ್ ಹೇಳ್ತಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಈ ಒಂದು ಲಿಂಗಲಾಪುರ ಗೇಟ್ ಏನು ಇದೆ ಅಲ್ಲಿ ಸಮೀಪ ಮಾಡಿರುವಂತಹ ಟೋಲ್ನ ವಿವಾದ ಇವತ್ತಿನಿಂದ ಅಲ್ಲ, ಸುಮಾರು ಒಂದೂವರೆ ತಿಂಗಳಿಂದ ನಿರಂತರವಾಗಿ ಕೂಡ ನಡೀತಾ ಇದೆ. ಇವತ್ತು ಆ ಆಕ್ರೋಶ ಕೂಡ ಹೆಚ್ಚಾಗಿರುವಂತ ರೈತರು ಪ್ರತಿಭಟನೆ ಹಂತಕ್ಕೆ ಕೂಡ ತಲುಪಿದ್ದಾರೆ. ಅಂದ್ರೆ ಸುತ್ತಮುತ್ತವರು ಕೂಡ ಸಾಕಷ್ಟು ಜಮೀನುಗಳನ್ನ ಕೊಟ್ಟಿದ್ದಾರೆ. ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ತುಮಕೂರು ಹೊನ್ನಾವರ ಏನಿದೆ ಅದಕ್ಕೆ ಬಹುತೇಕ ಏನು ಚಿಕ್ಕಮಗಳೂರು ಭಾಗದ ಬಾಣಾವರದಿಂದ ಹಿಡಿದು ತರೀಕೆರೆವರೆಗೂ ಕೂಡ ರೈತರು ಜಮೀನನ್ನು ಕೊಟ್ಟಿರುವಂತದ್ದು, ಅಂದ್ರೆ ಪರ್ಯಾಯ ರಸ್ತೆಗಳನ್ನ ಹೆಚ್ಚಾಗಿ ಮಾಡಿರುವಂತದ್ದು. ಹೀಗಾಗಿ ರೈತರು ಒಂದು ಆರೋಪವನ್ನು ಮಾಡ್ತಿರೋದು, ನಾವ್ ಯಾಕೆ ಟೋಲ್ ಅನ್ನ ಕಟ್ಟಬೇಕು ಅಂತ. ಒಂದು ಏನು ಲಿಂಗಲಾಪುರ ಗೇಟ್ ಅಂದ್ರೆ ಬಾಣಾವರ ಸಮೀಪ ಬರುತ್ತೆ, ಅಲ್ಲಿಂದ ಕಡೂರಿಗೆ ಕೇವಲ 14 ಕಿಲೋಮೀಟರ್ ಆಗುತ್ತೆ. ನಿತ್ಯ ಏನಿದೆ ಇವರು ಕಡೂರನ್ನೇ ಅವಲಂಬಿಸಬೇಕು, ಆದ್ರೆ ನಿತ್ಯ ಹೋಗೋ ಸಂದರ್ಭದಲ್ಲಿ ನಾವು ಟೋಲ್ ಅನ್ನ ಕೊಡಬೇಕು. ಒಂದು ಮತ್ತೆ ಈ ಕಾಮಗಾರಿ ಪೂರ್ಣ ಕೂಡ ಆಗಿಲ್ಲ, ಅಂದ್ರೆ ಹೆದ್ದಾರಿ ಪೂರ್ಣ ಆಗಿದ್ರೆ ಬೇರೆ ಲೆಕ್ಕಾಚಾರ ಇರ್ತಿತ್ತು. ಆದ್ರೆ ಇನ್ನೂ ಕೂಡ ಹೊನ್ನಾವರ ಹೈವೇ ಏನಿದೆ ಅದು ಕೂಡ ಪೂರ್ಣ ಆಗಿಲ್ಲ, ಕಾಮಗಾರಿ ನಡೀತಿದೆ. ಕಾಮಗಾರಿ ನಡೆಯೋ ಸಂದರ್ಭದಲ್ಲಿ ಟೋಲ್ ಅನ್ನ ಯಾಕೆ ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು ಒಂದು ಆರೋಪ. ಮತ್ತೆ ಎರಡನೇದಾಗಿ ಈಗಾಗಲೇ ಏನೊಂದು ಆಧಾರ್ ಕಾರ್ಡ್ ಇದ್ರೆ ಏನೋ 60 ಕಿಲೋಮೀಟರ್ ಸ್ಥಳೀಯರು ಏನು ಟೋಲ್ ಕೊಡಬಾರ್ದು ಅನ್ನೋ ಒಂದು ಆದೇಶ ಕೂಡ ಇದೆ, ಅದನ್ನು ಕೂಡ ಉಲ್ಲಂಘನೆ ಆಗ್ತಿದೆ ಅನ್ನುವಂಥದ್ದು ಮತ್ತೊಂದು ಆರೋಪ. ಈಗಾಗಲೇ ಖಡಕ್ ಎಚ್ಚರಿಕೆಯನ್ನು ಕೂಡ ಟೋಲ್ನವರಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಟೋಲ್ನೇ ಸಂಗ್ರಹ ಮಾಡಬೇಕು ಅನ್ನೋದಾದ್ರೆ ನಮಗೆ ಸರ್ವಿಸ್ ರಸ್ತೆಯನ್ನು ಮಾಡಿ ನಾವು ಟೋಲ್ ಏನು ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾವು ಓಡಾಡೋದಿಲ್ಲ, ನಮಗೆ ಸರ್ವಿಸ್ ರಸ್ತೆ ಮಾಡಿಕೊಡುವಂತ ಆಗ್ರಹವನ್ನು ಮಾಡಿದರೆ. ಸದ್ಯಕ್ಕೆ ಕಡೂರು ಪೊಲೀಸರು ಕೂಡ ಭೇಟಿ ನೀಡಿರುವಂತದ್ದು, ಮತ್ತೆ ಅಲ್ಲಿ ಏನು ಪ್ರತಿಭಟನಾಕಾರರಿದ್ದಾರೆ ಸದ್ಯಕ್ಕೆ ಅವರನ್ನ ಒಂದು ಮನವೊಲಿಸಿ ಕೂಡ ಯತ್ನ ಮಾಡಿದ್ದಾರೆ ಮತ್ತು ಮನವೊಲಿಸಿದ್ದಾರೆ. ಇನ್ನು ಈ ಘಟನೆ ಈ ರೀತಿಯ ಒಂದು ವಿವಾದಗಳು ಏನು ಒಂದೂವರೆ ತಿಂಗಳ ನಿರಂತರವಾಗಿ ನಡೀತಾ ಇದೆ. ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚೇತನ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. 3 ರಾಜ್ಯ, ನಮ್ಮ ರಾಜ್ಯದ 4 ಜಿಲ್ಲೆಯ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಿದೆ. ಈ ಅನಾಹುತಕ್ಕೆ ಹೊಣೆ ಯಾರು ಅನ್ನೋದೇ ಪ್ರಶ್ನೆ. ಟಿಬಿ ಡ್ಯಾಮ್ ಡ್ಯಾಮೇಜ್ಗೆ ಕಾರಣ ಯಾರು? ಯಾರ ನಿರ್ಲಕ್ಷ್ಯದಿಂದ ಅನ್ನದಾತರಿಗೆ ಕಂಟಕ ಎದುರಾಗಿದೆ? ಅದೇ ತುಂಗಭದ್ರಾ ಜಲಾಶಯ ನಂಬಿಕೊಂಡಿರುವಂತಹ ರೈತರು ಈಗ ಸಂಕಷ್ಟದ ಪರಿಸ್ಥಿತಿ ಎದುರಿಸಬೇಕು. ನಾಳೆ ಡ್ಯಾಮ್ಗೆ ಬಾಗಿನ ಸಲ್ಲಿಸಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯನವರು. ಸಿಎಂಗಾಗಿ ಡ್ಯಾಮ್ ಭರ್ತಿ ಮಾಡಿದ್ರು ಅಧಿಕಾರಿಗಳು. ಡ್ಯಾಮ್ನಲ್ಲಿ ಒಳಹರಿವು ಹೆಚ್ಚಾಗಿ ಕ್ರಸ್ಟ್ ಗೇಟ್ ಕಟ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಡ್ಯಾಮ್ನಿಂದ ಮೊದಲೇ ನೀರು ಬಿಟ್ಟಿದ್ರೆ ಅಪಾಯ ಆಗ್ತಾ ಇರಲಿಲ್ಲ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ನೀರಿನ ಒತ್ತಡ ಕಡಿಮೆಯಾಗಿ ಗೇಟ್ ಕಟ್ ಆಗಿದೆ. ಅಂದ್ರೆ ಯಾವಾಗ ನೀರ್ ಫ್ಲೋ ಆಚೆ ಹೋಗ್ತಾ ಇತ್ತು ಆಗ ನೀರಿನ ರಭಸ ಕಡಿಮೆಯಾಗಿ ಆ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗೋದನ್ನ ತಡೆಗಟ್ಟಬಹುದಾಗಿತ್ತು ಅಧಿಕಾರಿಗಳು. ಸಿಎಂ ಬರ್ತಾರೆ, ಬಾಗಿನ ಅರ್ಪಣೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಜಲಾಶಯವನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡಿದ್ದೆ ಈ ಅನಾಹುತಕ್ಕೆ ಕಾರಣ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಿದ್ದಾರೆ. ಇವತ್ತಿನ ದೃಶ್ಯಗಳು ತುಂಗಭದ್ರಾ ಜಲಾಶಯ ಹೀಗೆ ನೋಡೋದಕ್ಕೆ ಸಿಗ್ತಾ ಇದೆ. ಗೇಟ್ ನಂಬರ್ 19 ಅದೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನೀರು ತುಂಬಿ ಹರಿತಾ ಇದೆ. ಈಗ ಪ್ರಶ್ನೆ ಇರೋದು 20 ಅಡಿ ಖಾಲಿ ಮಾಡಬೇಕು. ಆದರೆ 20 ಅಡಿ ಖಾಲಿ ಆಗೋಷ್ಟೊತ್ತಿಗೆ ಒಳಹರಿವು ಕೂಡ ಹೆಚ್ಚಳ ಆಗ್ಬಿಟ್ರೆ, ಕಾರಣ ಈಗ ಸತತವಾಗಿ ಮಳೆ ಆಗ್ತಾ ಇದೆ. ಆ ಮಳೆ ಮುಂದುವರಿತಾ ಹೋದ್ರೆ ಜಲಾಶಯಕ್ಕೆ ಒಳಹರಿವು, ನೀವು ಹೊರಹರಿವು ಬಿಡ್ತಾ ಇದ್ರು ಕೂಡ ಒಳಹರಿವು ಇದ್ರೆ ಅದನ್ನ ಖಾಲಿ ಮಾಡೋದು ಕೂಡ ಸವಾಲಾಗುತ್ತೆ ಅಂತ. ಬರೀ 3 ರಿಂದ 4 ದಿನ ಅಲ್ಲ, ಮೋಸ್ಟ್ಲಿ 15 ರಿಂದ 20 ದಿನ ಕೂಡ ತೆಗೆದುಕೊಳ್ಳಬಹುದು ನೀರು ಖಾಲಿಯಾಗಿ ಹೊಸ ಗೇಟ್ ಅಳವಡಿಕೆ ಮಾಡೋದಕ್ಕೆ. ಬಟ್ ರೈತರ ಸಂಕಷ್ಟದ ಪರಿಸ್ಥಿತಿಗಳು ಹೇಗಪ್ಪ ಅಂತ ಅಂದ್ರೆ
ಇದೇ ಜಲಾಶಯ ನಂಬ್ಕೊಂಡಂತಹ ರೈತರು 4 ಜಿಲ್ಲೆಗಳ ರೈತರು ಕೃಷಿಗೆ ಕುಡಿಯೋದಕ್ಕೆ ಇದೇ ನೀರನ್ನು ನಂಬ್ಕೊಂಡಿದ್ರು. ಈಗ ನೀರು ಖಾಲಿ ಆಗ್ತಾ ಇರೋದು ನೋಡಿ ಸಂಕಷ್ಟದಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಮೊನ್ನೆಯಿಂದಲೂ ಕೂಡ ಪ್ರಶ್ನೆ ಕಾಡ್ತಾ ಇದ್ದಿದ್ದು ಈ ಅನಾಹುತಕ್ಕೆ ಕಾರಣ ಏನು, ಸರಿಯಾಗಿ ಮೇಂಟೆನೆನ್ಸ್ ಆಗ್ತಾ ಇರಲಿಲ್ವಾ ಅಥವಾ ಸರಿಯಾಗಿ ನಿರ್ವಹಣೆ ಆಗ್ಲಿಲ್ಲ ಅನ್ನುವಂಥ ಪ್ರಶ್ನೆಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಸಿಎಂ ಬರ್ತಾರೆ ಅನ್ನೋ ಕಾರಣಕ್ಕೆ ನೀರು ಸಂಗ್ರಹ ಆಯಿತು, ಹೊರಹರಿವು ಇರಲೇ ಇಲ್ಲ, ಆ ಕಾರಣದಿಂದ ನೀರಿನ ಫೋರ್ಸ್ ಹೆಚ್ಚಾಗಿ ಚೈನ್ ಲಿಂಕ್ ಕಟ್ ಆಗಿದೆ ಅನ್ನುವಂತಹ ವಿಚಾರ. ತಜ್ಞರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಯಾರು ಹೊಣೆ, ಯಾರು ಜವಾಬ್ದಾರರು ಇದಕ್ಕೆ ಅಂತ? ಶ್ರುತಿ ನೋಡಿ, ಇಲ್ಲಿಯವರೆಗೂ ಕೂಡ ಇದೇ ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದುಕೊಂಡಿರುವಂಥ ವಿಚಾರ. ಈಗ ನೋಡಿ, ಆ ಒಂದು ತುಂಗಭದ್ರಾ ಡ್ಯಾಮ್ನ ಮುಂಭಾಗದಲ್ಲಿರುವಂಥ ಒಂದು ಹೋಲ್ಡ್ ಬ್ರಿಡ್ಜ್ ಮೇಲೆ ನಿಂತು ನಾವು ಆ ಒಂದು ದೃಶ್ಯವನ್ನು ತೋರಿಸ್ತಾ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಶ್ರುತಿ ನೋಡಿ, ಅಲ್ಲಿ ಈಗ ನೀರನ್ನು ಬಿಟ್ಟಿದ್ದಾರೆ, ಅತಿ ಹೆಚ್ಚು ಫ್ಲೋ ಈಗ ಹೊರಗಡೆ ಹೋಗ್ತಾ ಇರುವಂಥದ್ದು, ಓವರ್ಫ್ಲೋ ಆಗ್ತಾ ಇದೆ ಅಂತಂದರೆ ಪ್ರಮುಖವಾಗಿ ನೋಡಿ, ಈ ಒಂದು 19ನೇ ಕ್ಲಸ್ಟರ್ ಗೇಟ್ ಮುರಿದು ಹೋಗೋದಕ್ಕೆ ಈ ಒಂದು ಸ್ಥಿತಿಗೆ ಕಾರಣ ಏನು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಅಲ್ಲಿಯವರೆಗೂ ಕೂಡ ಅದು ಯಾವ ಕಾರಣಕ್ಕೋಸ್ಕರ ಕಟ್ಟಾಯಿತು ಅನ್ನೋದು ಗೊತ್ತಾಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಒಂದು ಕಡೆ ನಾವು ಇಲ್ಲಿ ಸ್ಥಳೀಯರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುವಂಥ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನೋಡಿ, ರೈತರು ಹೇಳ್ತಾ ಇರುವಂಥದ್ದು ಇವತ್ತು 19ನೇ ಕ್ಲಸ್ಟರ್ ಗೇಟ್ ಏನು ಕಟ್ಟಾಗಿದೆಯಲ್ಲ, ಈ 19ನೇ ಕ್ಲಸ್ಟರ್ ಗೇಟ್ ಕಟ್ಟಾಗಿರೋದು ಇದು ಈ ಹಿಂದೆನೇ ಒಂದು ಮುನ್ಸೂಚನೆಯನ್ನು ಕೂಡ ಕೊಟ್ಟಿತ್ತಂತೆ. ಅಂದರೆ 2022ರಲ್ಲೂ ಕೂಡ 19ನೇ ಗೇಟ್ನಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು. ಇಲ್ಲಿಯವರೆಗೂ ಈಗ ಏನಿದ್ದಾಗಿದೆಯಲ್ಲ, ಇದು 4ನೇ ಬಾರಿಗೆ ಈ ರೀತಿಯಾದಂಥ ಸಮಸ್ಯೆ ಆಗಿದೆ. ಆದರೆ ಈ ಬಾರಿ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಸ್ಯೆ ಆಗಿರುವಂಥದ್ದು. ನೋಡಿ, ಆ ಗೇಟ್ ಅವತ್ತು ರಾತ್ರಿ ಕಟ್ ಆಗ್ತಾ ಇದ್ದಂತೆ ಮಿಕ್ಕ ಉಳಿದಂಥ ಗೇಟ್ಗಳನ್ನು ಅವರು ಓಪನ್ ಮಾಡದೇ ಇದ್ದಿದ್ರೆ ಇವತ್ತು ಆ ಡ್ಯಾಮ್ ಕಂಪ್ಲೀಟ್ ಆಗಿ ಹೊಡೆದು ಮುಂದೆ ಇರುವಂಥ 35 ಗ್ರಾಮಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇತ್ತು. ಹಾಗಾಗಿ ಯಾವ ಕಾರಣಕ್ಕೋಸ್ಕರ ನೀರನ್ನು ಇಷ್ಟೊಂದು ಪ್ರಮಾಣದಲ್ಲಿ ಸ್ಟೋರೇಜ್ ಅನ್ನು ಮಾಡಿ ಇಟ್ಕೊಂಡಿದ್ರು ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ, 6ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬಂದು ಬಾಗಿನ ಅರ್ಪಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಅದು ಕೆಲವೊಂದಷ್ಟು ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಅನ್ನ ಮಾಡಲಾಗಿತ್ತಂತೆ. ಆ ಕಾರಣಗಳು ಏನು ಅನ್ನೋದು ಇಲ್ಲಿವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಆದ್ರೆ 13ನೇ ತಾರೀಕು ಬಾಗಿನ ಅರ್ಪಣೆ ಮಾಡುವಂತ ಕೆಲಸ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿರುವಂತ ಅಧಿಕಾರಿಗಳು, ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾರೆ, ಉಸ್ತುವಾರಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಅವರು ಬರ್ತಾರೆ, DCM DK ಶಿವಕುಮಾರ್ ಅವರು ಬರ್ತಾರೆ ಅಂತ ಹೇಳಿ ಅವರಿಗೆ ಮೆಚ್ಚುವ ಸಲುವಾಗಿ 105 TMC ಸಾಮರ್ಥ್ಯ ಇರುವಂತ ಡ್ಯಾಮ್ ಅನ್ನ ಕಂಪ್ಲೀಟ್ ಆಗಿ ಭರ್ತಿ ಮಾಡಿ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ಪ್ರತಿನಿತ್ಯ ಕೂಡ 35,000 ಕ್ಯೂಸೆಕ್ ನೀರು ಅಥವಾ 40,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ತಾ ಇದ್ರು. ಆದರೆ ಯಾವಾಗ ನೀರಿನ ಪ್ರಮಾಣ ಹೆಚ್ಚಾಗುತ್ತೋ ಆ ಒಂದು ಕಾರಣದಿಂದಾಗಿ ಈಗ ಆ ಒಂದು ಗೇಟ್ ಮುರಿದು ಹೋಗಿರಬಹುದು ಅಂತ ಹೇಳಿದ್ರೆ, ಚೈನ್ ನಿಂತು ಅದು ಕಟ್ ಆಗಿರಬಹುದು ಅಂತೇಳಿ ಇಲ್ಲಿನ ಸ್ಥಳೀಯ ರೈತರು ಒಂದಷ್ಟು ಅನುಮಾನ